ಕೇವಲ 10,000 ಕೊಡಿ, ಡೈರೆಕ್ಟ್ ರಿಜಿಸ್ಟ್ರೇಷನ್ ಬಂದು ರಿಜಿಸ್ಟ್ರೇಷನ್ ಆದ್ಮೇಲೆ ದುಡ್ಡು ಕೊಡಿ. MR ಪ್ರಾಪರ್ಟೀಸ್ ಕಡೆಯಿಂದ BMRD ಅಪ್ರೂವಲ್ಗೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಮಾತನ್ನ ಯಾರು ಹೇಳಕ್ ಸಾಧ್ಯ ಇಲ್ಲ. ಬೇರೆಯವ್ರ ಹತ್ರ ತಗೊಂಡ್ರೆ 5 ಲಕ್ಷ ಜಾಸ್ತಿ, ನಮ್ಮಲ್ಲಿ ತಗೊಳ್ಳಿ 5 ಲಕ್ಷ ರೂಪಾಯಿ ಸೇವ್ ಆಗುತ್ತೆ. BMRD ಅಪ್ರೂವ್ಡ್ ಖಾತಾ ಸೈಟ್ ಇದು. ಈ ವಿಡಿಯೋ MVP ಚಾನಲ್ ವಿಡಿಯೋ ನೋಡ್ಕೊಂಡು ಬಂದು ಸೈಟ್ ತಗೊಳ್ತಾ ಇದ್ದೀನಿ ಅಂತ ಅಂದ್ರೆ ಮೊದಲನೇ ಆಫರು, ಮೊದಲನೇ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಸೆಕೆಂಡ್ ಒನ್ MR ಪ್ರಾಪರ್ಟೀಸ್ನ ಈ ವಿಡಿಯೋ ನೋಡ್ಕೊಂಡು ಬಂದು ಈ ಬಡಾವಣೆಗೆ ಬಂದು ಸೈಟ್ ತಗೊಳ್ಳೋರು ಒಂದು 10 ಜನಕ್ಕೆ ಶೇರ್ ಮಾಡಿದ್ರೆ ಎರಡನೇ ಆಫರು, ಎರಡನೇ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತೀನಿ ಸರ್. ದಾಸನ್ಪುರ APMC, ಮಾಕ್ಳಿ, ನೆಲಮಂಗಲ BDA ಅಪಾರ್ಟ್ಮೆಂಟ್ ಪಕ್ಕದಲ್ಲೇನೆ ಇರೋದು ಕೇವಲ 19 ಸೈಟು. ಬೇಗ ಬಂದು BMRD ಅಪ್ರೂವಲ್ ಸೈಟ್ ಬುಕ್ ಮಾಡಿ. ಸುತ್ತಮುತ್ತ ಎಲ್ಲಾ ಕಡೆ ವಿಚಾರಿಸ್ಕೊಂಡು ಬನ್ನಿ. ಕೊಡ್ತಾ ಇರೋ ರೇಟು ಎಲ್ಲರೂ 3 ರಿಂದ 3.5 ಸಾವಿರ. ನಾನು ಕೊಡ್ತಾ ಇರೋ ಬೆಲೆ ಕೇವಲ 2.5 ಸಾವಿರ, ಅದರಲ್ಲೂ ನೆಗೋಷಿಯಬಲ್. 30 ಅಡಿ ರೋಡ್ ಆಗಿದೆ, ಡ್ರೈನ್ ಆಗಿದೆ, ಸ್ಲ್ಯಾಬು, ಕರ್ವು, ಸ್ಯಾನಿಟರಿ ಪೈಪ್ ಲೈನು, ಮತ್ತೆ ವಾಟರ್ ಪೈಪ್ ಲೈನು, ನಂಬರಿಂಗು, CA, ಪಾರ್ಕು, ಎಲೆಕ್ಟ್ರಿಸಿಟಿ ಎಲ್ಲ ಕಡೆ ಎಲ್ಲ ಕೆಲಸ ಮುಗಿಸಿದೀವಿ. BMRD ಅಪ್ರೂವಲ್ ಸೈಟ್ ಆಗಿರೋದ್ರಿಂದ ಮಾತ್ರ. ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಡೀಟೇಲ್ಸ್ ಬೇಕಾ? ಈ ವಿಡಿಯೋಲ್ಲಿ ನೋಡ್ತಾ ಇದ್ದೀರಲ್ಲ ಈ ನಂಬರಿಗೆ ಕಾಲ್ ಮಾಡಿ, ನಮ್ಮ ಆಫೀಸಿಗೆ ಕಾಲ್ ಮಾಡಿ, ಇನ್ನೂ ಡೀಟೇಲ್ಸ್ ತಗೊಳ್ಳಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಮತ್ತೊಂದು ಲೇಔಟ್ನ ತೋರಿಸ್ತಾ ಇದ್ದೀನಿ. ಅದೇ ದಾಸನ್ಪುರ APMC 2ಗೂ ಹತ್ರ, ಮತ್ತೆ ಮಾಕ್ಳಿಗೂ ಹತ್ರ, ಮತ್ತೆ ನೆಲಮಂಗಲಕ್ಕೂ ಹತ್ರ. ಇದೆಲ್ಲದಕ್ಕೂ ನಿಯರ್ ಇರ್ತಕ್ಕಂಥ ಲೇಔಟು, ಲಿಮಿಟೆಡ್ ಸೈಟ್ಸ್ ಇದೆ. ಏನು ಅಪ್ರೂವ್ಡ್ ಬರುತ್ತೆ, ಏನೆಲ್ಲ ಅಮ್ಯುನಿಟೀಸ್ ಕೊಟ್ಟಿದ್ದಾರೆ, ಸುತ್ತಮುತ್ತ ಡೆವಲಪ್ಮೆಂಟ್ಸ್ ಏನಿದೆ, ಏನು ರೇಟ್ ಕೊಟ್ಟು ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ MR ಪ್ರಾಪರ್ಟೀಸ್ನ ಓನರ್ ಆಗಿರ್ತಕ್ಕಂಥ ಅಶೋಕ್ R ಅವ್ರು ನಮ್ಮ ಜೊತೆ ಜಾಯಿನ್ ಆಗ್ತಾರೆ. ಪ್ರತಿಯೊಂದು ಡೀಟೇಲ್ಸ್ನ ಕಲೆಕ್ಟ್ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ವೆಲ್ಕಮ್ ಟು MVP ಕನ್ನಡ ಚಾನಲ್ ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಚೆನ್ನಾಗಿದೆ ಸರ್. ಒಟ್ಟಿನಲ್ಲಿ ನಿಮ್ಮ ಸಂಸ್ಥೆ ಕಡೆಯಿಂದ ಹೊಸ ಲೇಔಟ್ನ ತೋರಿಸ್ತಾ ಇದ್ದೀನಿ. ಫಸ್ಟ್ ಟೈಮ್ ತೋರಿಸ್ತಾ ಇದ್ದೀನಿ ನನ್ನ ಚಾನಲಲ್ಲಿ. MR ಪ್ರಾಪರ್ಟೀಸ್ ಅಲ್ವಾ ಸರ್? ಆಲ್ರೆಡಿ ತುಂಬಾ ಜನ ನೋಡಿರ್ತಾರೆ ನಿಮ್ಮನ್ನ ಅಲ್ಲ, ತುಂಬಾ ಲೇಔಟ್ಗಳ ಬಗ್ಗೆ ವಿಡಿಯೋಗಳನ್ನ ಮಾಡಿದ್ದೀರಾ. ಸೊ ನನ್ನ ಚಾನಲಲ್ಲಿ ಫಸ್ಟ್ ಟೈಮ್. ಹೌದು ಸರ್, ಹೌದು. ಸೊ ಎಲ್ಲ ಡೀಟೇಲ್ಸ್ನ ತಿಳಿಸೋದಕ್ಕಿಂತ ಮುಂಚೆ ನಿಮ್ಮ MR ಪ್ರಾಪರ್ಟೀಸ್ ನಿಮ್ಮ ಸಂಸ್ಥೆ ಬಗ್ಗೆ ತಿಳಿಸ್ಕೊಟ್ಬಿಡಿ ಸರ್. MR ಪ್ರಾಪರ್ಟೀಸ್ ಸಂಸ್ಥೆ 6 ವರ್ಷದಿಂದ ಎಲ್ಲ ಗ್ರಾಹಕರಿಗೂ ಒಂದು ಒಳ್ಳೆ BMRD ಅಪ್ರೂವ್ಡ್ ಖಾತಾ ಉಳ್ಳಂತ ನಿವೇಶನಗಳನ್ನ ಸ್ವಂತ ಡೆವಲಪ್ಮೆಂಟ್ ಮಾಡಿ, ಸ್ವಂತ ಮಾರ್ಕೆಟಿಂಗ್ ಮಾಡಿ, ಜನಗಳಿಗೆ ಬೇರೆ ಕಡೆ ಸಿಗೋ ರೇಟ್ಗಳಿಗಿಂತ ಕನಿಷ್ಠ ಪಕ್ಷ ಒಂದು ಸೈಟಿಗೆ 5 ಲಕ್ಷ ರೂಪಾಯಿನ ಜನಗಳಿಗೆ ಸೇವ್ ಮಾಡಿಸ್ತಾ ಇದೀವಿ. ಯಾಕೆ ಅಂತ ಅಂದ್ರೆ ಇಲ್ಲಿ ಡೆವಲಪರು ನಾವೇನೆ, ಮಾರ್ಕೆಟಿಂಗ್ ಮಾಡ್ತಾ ಇರೋದು ನಾವೇನೆ. ನಾವು ಡೆವಲಪ್ಮೆಂಟ್ ಮಾಡಿ ಇನ್ನೊಬ್ರಿಗೆ ಮಾರ್ಕೆಟಿಂಗ್ ಕೊಟ್ರೆ ಅವರು ಅವ್ರದ್ದಾದಂಥ ಲಾಭನ ಇಟ್ಕೊಂಡು ಗ್ರಾಹಕರಿಗೆ ತಲುಪಿಸ್ತಾರೆ. ಆದರೆ MR ಪ್ರಾಪರ್ಟೀಸ್ ಹಾಗಲ್ಲ, ಸ್ವಂತ ಡೆವಲಪ್ಮೆಂಟ್ ಮಾಡುತ್ತೆ, ಸ್ವಂತ ಮಾರ್ಕೆಟಿಂಗ್ ಮಾಡುತ್ತೆ. ಹಾಗಾಗಿರೋದ್ರಿಂದ ಗ್ರಾಹಕರಿಗಳಿಗೆಲ್ಲ ನಾನು ಹೇಳೋದೇನಪ್ಪ ಅಂದರೆ MR ಪ್ರಾಪರ್ಟೀಸ್ ಸಂಸ್ಥೆಯಲ್ಲಿ ನೀವೇನಾದರೂ ಬಂದು ಸೈಟ್ ಖರೀದಿ ಮಾಡಿದ್ರೆ ಬೇರೆ ಕಡೆ ತೊಗೊಳೋದಕ್ಕಿಂತ ನಮ್ಮ ಹತ್ರ ಸೈಟ್ ತೊಗೊಂಡ್ರೆ ಮಿನಿಮಮ್ ಒಂದು ಸೈಟಿಗೆ 5 ಲಕ್ಷ ರೂಪಾಯಿ ಸೇವ್ ಆಗುತ್ತೆ ಸರ್. 5 ಲಕ್ಷ ರೂಪಾಯಿ ಸೇವ್ ಆಗೋದಲ್ದಲೆ BMRD ಅಪ್ರೂವ್ಡ್ ಖಾತಾ ಸೈಟ್ಸ್ ಗ್ರಾಹಕರಿಗೆ ಕೊಡೋದು ನಾವು. ನೀವು ಯಾವ ಬ್ರೋಕರೇಜ್ಗೂ ಎಂಕರೇಜು ಮಾಡಲ್ಲ, ನಾವು ಬಿಟ್ಕೊಳ್ಳೋದು ಇಲ್ಲ ಸರ್. ಯಾಕೆ ಅಂತ ಅಂದ್ರೆ ನಮ್ಮ ಸಂಸ್ಥೆ 5-6 ವರ್ಷದಿಂದ 8-9 ಪ್ರಾಜೆಕ್ಟ್ಗಳನ್ನ ಮುಗಿಸಿ ಹೆಮ್ಮರವಾಗಿ ಬೆಳೆದಿದೆ. ಜನಗಳ ವಿಶ್ವಾಸ ಗಳಿಸೋದ್ರಲ್ಲಿ ಬಹಳ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ. ಜನನೂ ನಮ್ಮನ್ನು ಅದೇ ರೀತಿ ರಿಸೀವ್ ಮಾಡ್ಕೊಂಡಿದ್ದಾರೆ. ಹಾಗಾಗಿರೋದ್ರಿಂದ ಯಾವುದೇ ಬ್ರೋಕರೇಜ್ ಇರಲ್ಲ, ಯಾರ ಮಧ್ಯಸ್ಥಿಕೆಗೂ ನಾವು ಎಂಟ್ರಿ ಮಾಡಲ್ಲ ಸರ್. MR ಪ್ರಾಪರ್ಟೀಸ್ ಸಂಸ್ಥೆ ಸ್ವಂತ ಡೆವಲಪ್ಮೆಂಟು, ಸ್ವಂತ ಮಾರ್ಕೆಟಿಂಗು ಸರ್. ಸೂಪರ್ ಸರ್. ಹಾಂ ಸರ್. ಸರ್, ಆಲ್ಮೋಸ್ಟ್ ನಿಮ್ಮ ಸಂಸ್ಥೆ ಬಗ್ಗೆ ತಿಳಿಸ್ಕೊಟ್ರಿ. ಹೌದು ಸರ್. ಈ ಲೇಔಟ್ ಬಗ್ಗೆ ಮಾತಾಡೋಣ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಅವ್ರದ್ದು ಸಮಯ ವೇಸ್ಟ್ ಮಾಡೋದು ಬೇಡ. ಹೌದು. ಯಾರೆಲ್ಲ ಸೈಟ್ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೋ ಅಂಥವ್ರಿಗೆ ಈ ಲೇಔಟ್ನ ತೋರಿಸ್ತಾ ಇದೀವಿ. ಈ ಲೇಔಟ್ ಡೀಟೇಲ್ಸ್ನ ತಿಳಿಸೋದಕ್ಕಿಂತ ಮುಂಚೆ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಇದು ಲೇಔಟ್, ಅದ್ರ ಬಗ್ಗೆ ತಿಳಿಸಿ. ಇದು ಎಕ್ಸಾಕ್ಟ್ ಲೊಕೇಶನ್ ಬರೋದು ಮಾಕಳಿ ದಾಸನ್ಪುರ APMC ಇಂದ ಕೇವಲ 1.5-2 ಕಿಲೋಮೀಟರ್ ಬರುವಂಥದ್ದು ಸರ್. ಇಲ್ಲಿ ನೆಲಮಂಗಲದಲ್ಲಿ ಸೈಟ್ ಕೊಡ್ತೀವಿ, ರೈಲ್ವೆ ಗೊಲ್ಲಳ್ಳಿಲಿ ಸೈಟ್ ಕೊಡ್ತೀವಿ, ಬೇರೆ ಕಡೆ ಸೈಟ್ ಕೊಡ್ತೀವಿ ಅಂತ ಜನಗಳಿಗೆ ಪ್ರಮೋಟ್ ಮಾಡಿ ಕರೆಸ್ಕೊಂಡು ಕೊಡೋ ನೀತಿ ಬೇರೆ ಆಗಿರ್ತದೆ. ನಮ್ದು ಹಾಗಲ್ಲ. ಮಾಕ್ಳಿ APMC ಇಂದ ಕೇವಲ 2 ಕಿಲೋಮೀಟರ್ KG ಶ್ರೀನಿವಾಸಪುರ ಅನ್ನೋ ಗ್ರಾಮದಲ್ಲಿ ಅಟ್ಯಾಚ್ಡ್ ಆಗಿರುವಂಥ ಲೇಔಟು. ಅದೇ
ಅದೇ ಶ್ರೀನಿವಾಸಪುರ ವಿಲೇಜ್ ಸರ್. BMRD ಅಪ್ರೂವ್ಡ್ ಎ ಖಾತಾ ಉಳ್ಳಂತ ಸೈಟ್ಗಳು ಸರ್. ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ 70% ಲೋನ್ ಮಾಡಿಸ್ಕೊಡ್ತೀನಿ ಗ್ರಾಹಕರಿಗೆ. 70% ಲೋನ್ ಮಾಡಿಸ್ಕೊಡ್ತೀನಿ. ಕೇವಲ 30,000 ಸಂಬಳ ಇದ್ರೆ ಅವ್ರಿಗೆ ನಾನು ಲೋನ್ ಮಾಡಿಸಿ BMRD ಅಪ್ರೂವ್ಡ್ ಎ ಖಾತಾ ಲೇಔಟ್ ಅಲ್ಲಿ ಸೈಟ್ ಕೊಡ್ತೀನಿ ಸರ್. ಹಾಗೆ ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಸರ್. ನಾಟ್ ರಿಜಿಸ್ಟ್ರೇಷನ್, ಬರೀ ರಿಜಿಸ್ಟ್ರೇಷನ್ ರೆಡಿ ಇಲ್ಲ ಸರ್, ಕನ್ಸ್ಟ್ರಕ್ಷನ್ಗೂ ರೆಡಿ ಆಗಿದೆ ಸರ್. ನೋಡ್ತಾ ಇದ್ದೀರಾ ನೀವೀಗ ಎಲ್ಲ ಅಪ್ರೂವ್ಡ್ ಇದೆ. BMRD NPA ಅಪ್ರೂವ್ಡ್ ಆಗಿ, BMRD ಅಪ್ರೂವ್ಡ್ ಆಗಿ ಎ ಖಾತಾ ರಿಲೀಸ್ ಆಗಿರೋಳ್ಳಂತ ಈ ನಮ್ಮ ಬಡಾವಣೆ ಸರ್. ಇರೋದು ಕೇವಲ 19 ಸೈಟ್ಗಳು ಮಾತ್ರ. ಈಗ ನೆಲಮಂಗಲ ಸುತ್ತಮುತ್ತ NPA ಅಪ್ರೂವ್ಡ್ ಅಂತಾನೆ ಕರೀತಕ್ಕಂಥದ್ದು. ಅದು ಆಗಿ ಎ ಖಾತಾ ಇದೆ. ಎ ಖಾತಾ ಇದೆ. ಇರೋದು ಕೇವಲ 19 ಸೈಟ್ಗಳು ಮಾತ್ರ ಸರ್. 19 ಸೈಟ್. 1 ಎಕರೆ 4 ಗುಂಟೆಯಲ್ಲಿ ನಿರ್ಮಾಣ ಮಾಡಿರುವಂತ KG ಶ್ರೀನಿವಾಸಪುರ ಗ್ರಾಮದ ಪಕ್ಕದಲ್ಲೇ ನಿರ್ಮಾಣ ಮಾಡಿರುವಂತ ಬಡಾವಣೆ. ಕೇವಲ 19 ಸೈಟ್ಗಳು, 4 ಸೈಟು ಕಾರ್ನರ್ ಸೈಟ್ಗಳು. ಇವತ್ತಿಗೂ ಕಾರ್ನರ್ ಸೈಟ್ಗಳು ಅವೈಲೇಬಲ್ ಇದೆ. ನಾನು ಜನಗಳಿಗೆ ಹೇಳೋದೇನಪ್ಪ ಅಂತ ಅಂದ್ರೆ, MR ಪ್ರಾಪರ್ಟೀಸ್ ಸಂಸ್ಥೆಗೆ ಒಂದ್ಸಲ ವಿಸಿಟ್ ಮಾಡಿ, ಫ್ಯಾಮಿಲಿ ಸಮೇತ ವಿಸಿಟ್ ಮಾಡಿ. ಫ್ರೀ ಕ್ಯಾಬ್ ಫೆಸಿಲಿಟೀಸ್ ಕೊಡ್ತೀವಿ. ನೀವು ಲೇಔಟ್ ಕರ್ಕೊಂಡ್ಬಂದು ನಿಮ್ಮ ಲೇಔಟ್ ಅಲ್ಲಿ ಒಂದು ಒಳ್ಳೊಳ್ಳೆ ಸೈಟ್ಗಳನ್ನ ತೋರಿಸ್ತೀವಿ. ನಿಮ್ಗೆ ಯಾವ ಸೈಟ್ ಸೆಲೆಕ್ಷನ್ ಆಗುತ್ತೆ, ಇಲ್ಲ ಕಾರ್ನರ್ ಬೇಕಂದ್ರೆ ಕಾರ್ನರ್ ತಗೊಳ್ಳಿ, ನಾರ್ತ್ ಫೇಸಿಂಗು, ಈಸ್ಟ್ ಫೇಸಿಂಗು, ಬೇಗ ಬಂದವ್ರಿಗೆ ಒಳ್ಳೆ ಫೇಸಿಂಗ್ಸು, ಇನ್ನು ಬೇಗ ಬಂದವರಿಗೆ ಕಾರ್ನರ್ ಸೈಟ್ಸ್ಗಳು ಅವೈಲಬಲ್ ಇರ್ತದೆ ಸರ್. ಕೇವಲ ಇರೋದು 19 ಸೈಟ್ ಆಗಿರೋದ್ರಿಂದ ಸರ್, ಕೇವಲ 19 ಸೈಟ್ ಆಗಿರೋದ್ರಿಂದ ದಯಮಾಡಿ ಜನಕ್ಕೆ ನಾನೇನು ಹೇಳ್ತೀನಿ, ಬೇಗ ಬಂದು ಕಾರ್ನರ್ ಸೈಟ್ನೇ ಬುಕ್ ಮಾಡ್ಕೊಳ್ಳಿ. ಕಾರ್ನರ್ ಸೈಟ್ ಬುಕ್ ಮಾಡಕ್ಕೆ ಹೇಳ್ತೀನಿ ಸರ್. 19 ಸೈಟ್ಗಳು, 19 ಸೈಟ್ ಇಮಿಡಿಯೇಟ್ ರಿಜಿಸ್ಟ್ರೇಷನ್ಗೆ ರೆಡಿ ಇದೆ. ಕನ್ಸ್ಟ್ರಕ್ಷನ್ಗೂ ರೆಡಿ ಇದೆ. ಡೆವಲಪ್ಮೆಂಟ್ ಓವರ್ ಆಲ್ ಎಲ್ಲ ಮುಗಿಸಿದೀವಿ. ಡೆವಲಪ್ಮೆಂಟ್ ಮುಗಿದಿದೆ ಸರ್. ಅಮ್ಯುನಿಟೀಸ್ ಸರ್ ನೀವು ಈಗಲೇ ನೋಡ್ತಾ ಇರೋ ಹಾಗೆ ನೋಡಿ ಸರ್, 30 ಅಡಿ ವಿಶಾಲವಾಗಿರೋ ಟಾರ್ ರೋಡ್ ಕೊಟ್ಟಿದ್ದೀವಿ ಸರ್. 30 feet. ಹೌದು ಸರ್. ನೋಡಿ ಡ್ರೈನ್ ಮಾಡಿದೀವಿ, ಡ್ರೈನ್ ಮೇಲೆ ಸ್ಲ್ಯಾಬ್ ಹಾಕಿ ಕರ್ವ್ ಹಾಕಿದೀವಿ ಸರ್. ಮತ್ತೆ ನಿಮ್ಗೆ ಇಲ್ಲಿ ಕಾಣ್ತಾ ಇರೋ, ಇಲ್ಲಿ ಬರಪ್ಪ, ನೋಡಿ ಸರ್, ಸ್ಯಾನಿಟರಿ ಪೈಪ್ ಲೈನು, ವಾಟರ್ ಪೈಪ್ ಲೈನ್ ಕೊಟ್ಟಿದ್ದೀವಿ ಸರ್. ಸ್ಯಾನಿಟರಿ ಪೈಪ್ ಲೈನು, ವಾಟರ್ ಪೈಪ್ ಲೈನು ಇಲ್ಲೇ ಕೊಟ್ಟಿದ್ದೀವಿ ಸರ್. ಮತ್ತೆ ನಿಮಗೆ ಎಲೆಕ್ಟ್ರಿಸಿಟಿ ನೋಡ್ತಾ ಇದ್ದೀರಾ ಸರ್ ನೀವು. ಎಲೆಕ್ಟ್ರಿಸಿಟಿ ತುಂಬಾ ನೀಟ್ ಅಂಡ್ ಕ್ಲಿಯರ್ ಆಗಿ ವಾಸ್ತು ಪ್ರಕಾರ ಸರ್, ವಾಸ್ತು ಪ್ರಕಾರ ಮಾಡಿರುವಂತ ಬಡಾವಣೆ ಆಗಿರ್ತದೆ. ಮತ್ತೆ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತ ಅಂದ್ರೆ, ಸುತ್ತಮುತ್ತ ಭಾಗಗಳು ನೀವು ನೋಡ್ತಾ ಇರೋ ಅಕ್ಕಪಕ್ಕದ ಜಾಗಗಳನ್ನ ಈ ಲೇಔಟ್ ನಿರ್ಮಾಣ ಮಾಡೋದಕ್ಕೆ ಆಚೆಗಡೆಯಿಂದ ತಂದು ಒಂದೇ ಒಂದು ಲೋಡು ಮಣ್ಣು ಹಾಕ್ಬಿಟ್ಟು ನಾವು ಭರ್ತಿ ಹೊಡೆದಿರೋದು ಇಲ್ವೇ ಇಲ್ಲ ಸರ್. ಇದು ನ್ಯಾಚುರಲ್ ಆಗಿ ಹೆಂಗಿದೆಯೋ ಅದನ್ನ ಪಾರ್ಟಿಷನ್ ಮಾಡಿ ಒಳ್ಳೆ ವಾಸ್ತು ಪ್ರಕಾರವಾಗಿ ಮಾಡಿರುವಂತ ಲೇಔಟ್ ಆಗಿರ್ತದೆ ಸರ್. ಬೇರೆಯವರೆಲ್ಲ ಹಳ್ಳ ಇರೋ ಜಾಗಕ್ಕೆ ಮಣ್ಣು ತುಂಬಿ ಭರ್ತಿ ಹೊಡೆದ್ಬಿಟ್ಟು ಲೇಔಟ್ ಮಾಡಿರುವಂತ ಹೌದು, ಸಮತಟ್ಟಾಗಿ ಇರೋ ಜಾಗನ ನಾವು ಲೇಔಟ್ ಮಾಡಿದೀವಿ ಸರ್. ಹಾಗೆ ಆಗಿರೋದ್ರಿಂದ ನಿಮ್ಗಳಿಗೆ ಫ್ಯೂಚರ್ ಅಲ್ಲಿ ಮನೆ ಕಟ್ಟಕ್ಕೂ ಜಾಸ್ತಿ ಖರ್ಚು ವೆಚ್ಚ, ದುಂದು ವೆಚ್ಚಗಳು ಆಗೋದಕ್ಕೆ ಸಾಧ್ಯನೇ ಇಲ್ಲ ಸರ್. ಹೌದು ಸರ್. ಸರ್ ಆಲ್ಮೋಸ್ಟ್ ಎಲ್ಲ ಡೆವಲಪ್ಮೆಂಟ್ಸು ಮತ್ತೆ ಏನೇನು ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ಟು ಬಿಟ್ರಿ. ಹೌದು ಸರ್. ಸೊ ಮತ್ತೆ ಹಾಗೇನೆ ಈ ಲೇಔಟ್ ಸುತ್ತಮುತ್ತ ಡೆವಲಪ್ಮೆಂಟ್ ಬಗ್ಗೆ ವಿಚಾರಿಸ್ಬೇಕು. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಎಷ್ಟೋ ಜನ ಇನ್ವೆಸ್ಟ್ಮೆಂಟ್ ಮಾಡಿ ನೋಡ್ತಾ ಇರ್ತಾರೆ. ಹೌದು ಸರ್. ಮನೆ ಕಟ್ಟೋರು ಸುತ್ತಮುತ್ತ ನೋಡ್ತಾ ಇರ್ತಾರೆ, ಬಟ್ ಇನ್ವೆಸ್ಟ್ಮೆಂಟ್ ನೋಡ್ಬೇಕಾದ್ರೆ ಸುತ್ತಮುತ್ತ ಡೆವಲಪ್ಮೆಂಟ್ ಯಾವ ತರ ಇದೆ ಅಂತ ಮ್ಯಾಟರ್ ಆಗುತ್ತೆ ಸರ್. ಎಲ್ಲ ಲೊಕೇಶನ್ಗೂ ನಿಯರ್ ಇದೆ ಅಂತ ಹೇಳ್ತಾ ಇದ್ದೀರಾ. ಹೌದು ಸರ್. ಸೊ ಏನೇನು ಡೆವಲಪ್ಮೆಂಟ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಜಾಗಕ್ಕೆ ಸರ್? ನಿಮಗೆ ಈ ಜಾಗಕ್ಕೆ ಡೆವಲಪ್ಮೆಂಟ್ ಎಕ್ಸ್ಪೆಕ್ಟ್ ಮಾಡೋದಾದ್ರೆ ಸರ್, ನೀವು ನಿಮಗೆ ಇಲ್ಲಿಂದ ಕೇವಲ 1.5-2 ಕಿಲೋಮೀಟರ್ಗೆ ನಿಮಗೆ APMC RMC ದಿನನಿತ್ಯ ಬೇಕಾಗುವ ತರಕಾರಿ ದಿನಸಿ ಸಾಮಗ್ರಿಗಳಿಗೆಲ್ಲ ನಾವು ಯಾವುದೋ ಒಂದು ಪ್ರಾವಿಷನ್ ಸ್ಟೋರ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ಖರೀದಿ ಮಾಡಿ ತರಬಹುದು. ಯಾಕೆ ಅಂತ ಅಂದ್ರೆ, ಒಂದು ಮನೆಗೆ ತಿಂಗಳಿಗೆ ತರಕಾರಿಗೆ ಮತ್ತೆ ರೇಷನ್ಗೆ 10,000 ರೂಪಾಯಿ ವೆಚ್ಚ ಆಗುತ್ತೆ ಸರ್. 4 ಜನ ಇರುವಂತ ಒಂದು ಮನೆಗೆ 10,000 ವೆಚ್ಚ ಆಗುತ್ತೆ. ನೀವು ಡೈರೆಕ್ಟ್ ಮಾರ್ಕೆಟ್ಗೆ ಹೋದ್ರಿ ಅಂದ್ರೆ ನಿಮ್ಗೆ 5,000-6,000 ರೂಪಾಯಿ ಎಲ್ಲ ಮುಗಿದೋಗುತ್ತೆ. 4,000 ದೊಡ್ಡ ಸೇವಿಂಗ್ಸು ಸರ್. ಅದು ದೊಡ್ಡ ಸೇವಿಂಗ್ಸು. ಹಂಗೆ ಹೇಳೋದಾದ್ರೆ, ಇಲ್ಲಿಂದ ನೆಲಮಂಗಲಾಗೆ ಕೇವಲ ಇರೋದು 2 ಕಿಲೋಮೀಟರ್ ಸರ್. 2 ಕಿಲೋಮೀಟರ್ ಆಗಿರೋದ್ರಿಂದ ನಿಮಗೆ ಶಾಲಾ, ಕಾಲೇಜು, ಹಾಸ್ಪಿಟಲ್ಸು ಅದ್ರ ಬಗ್ಗೆ ನಾನು ನಿಮಗೆ ಹೆಸರು ಹೇಳೋ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಅಂದ್ರೆ, ಇಡೀ ನಮ್ಮ ನೆಲಮಂಗಲ ಸಿಟಿಲಿ ಒಂದು 20 ಕಾಲೇಜು, ಒಂದು 20 ಹಾಸ್ಪಿಟ್ಲು, ಒಂದು 20 ಮಲ್ಟಿ ಸ್ಪೆಷಾಲಿಟಿ ಶಾಲೆಗಳು, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗಳು ಇರೋದ್ರಿಂದ ಹೆಸರುಗಳ ಅವಶ್ಯಕತೆ ಇಲ್ಲ ಜನಕ್ಕೆ. ಜನ ಯೋಚನೆ ಮಾಡಬೇಕಾಗಿರೋದು ಇಷ್ಟೇ, ನಿಮಗೆ ನಾನು ಕೊಡೋ ಪ್ರೈಸ್ಗೆ ಬೇರೆಯವರು ಕೊಡ್ತಾರೆ, ಆದರೆ ವಿಲೇಜ್ ಅಟ್ಯಾಚ್ ಆಗಿರಲ್ಲ, ಕನ್ಸ್ಟ್ರಕ್ಷನ್ಗೆ ರೆಡಿ ಇರಲ್ಲ. BMRD ಅಪ್ರೂವ್ಡ್ ಅಂತ ಹೇಳ್ತಾರೆ, ಕರ್ಕೊಂಡು ಹೋಗ್ತಾರೆ ಎಲ್ಲೋ ರೈಲ್ವೆ ಗೊಲ್ಲಳಿಂದ ಆಚೆ ಕರ್ಕೊಂಡು ಹೋಗ್ತಾರೆ. ಆಚೆ ಕರ್ಕೊಂಡು ಹೋಗ್ಬಿಟ್ಟು BMRD ಅಪ್ರೂವ್ಡ್ ಲೋನ್ ಆಗುತ್ತೆ, ನ್ಯಾಷನಲೈಸ್ ಬ್ಯಾಂಕಲ್ಲಿ ಲೋನ್ ಮಾಡಿಸ್ಕೊಡ್ತೀವಿ ತಗೊಳ್ಳಿ ಅಂತ ಅಂದ್ಬಿಟ್ಟು ನಿಮ್ಮನ್ನು ಇದು ಮಾಡ್ತಾರೆ. ಆದರೆ ನೀವು ಆಚೆ ಕಡೆ ಹೋಗಿ ಕೊಡೋ ಬೆಲೆಗೆ ನಾನು ವಿಲೇಜ್ ಅಟ್ಯಾಚು ನೆಕ್ಸ್ಟು ಸಿಟಿ ನಿಯರ್ ಕೊಡ್ತಾ ಇದ್ದೀನಿ. ಅದಲ್ದಲೇನೆ ಸರ್, ಇವತ್ತು ನಾವು ನೋಡ್ತಾ ಇರೋ ಪ್ರಕಾರ ನಿಮಗೆ ಮಾದನಾಯಕನಹಳ್ಳಿ ಗಂಟ ನಿಮಗೆ ಮೆಟ್ರೋ ಸ್ಟೇಷನ್ ಬಂದಾಗೋಗಿದೆ. ನೆಕ್ಸ್ಟು ದಾಬಸ್ಪೇಟೆ ನೆಲಮಂಗಲ ಎಲ್ಲ ಅಪ್ರೂವ್ಡ್ ಆಗೋಗಿದೆ. ನೀವು ಇಲ್ಲಿಂದ ಜಸ್ಟ್ 5 ಮಿನಿಟ್ಸ್ ಡ್ರೈವ್ ಮಾಡಿದ್ರಿ ಅಂತ ಅಂದರೆ, ಹೋಗಿ ಪಾರ್ಕ್ ಮಾಡಿ ಮೆಟ್ರೋಯಿಂದ ಸಿಟಿಗೆ 15 ನಿಮಿಷದಲ್ಲಿ ನೀವು ಮೆಟ್ರೋದಲ್ಲಿ ಪಾಸ್ ಆಗ್ಬೋದು ಸರ್. ಅಷ್ಟು ನೀಟ್ ಆ್ಯಂಡ್ ಕ್ಲಿಯರ್ ಆಗಿ. ಇದು ಬೆಳವಣಿಗೆ ಆಗ್ತಾ ಇರೋ ಜಾಗ ಅಲ್ಲ ಸರ್, ಬೆಳವಣಿಗೆ ಆಗೋಗಿರೋವಂಥ ಜಾಗ. ಈ ಜಾಗದಲ್ಲಿ ನೀವು ಲೀಗಲ್ ಡಾಕ್ಯುಮೆಂಟ್ಸ್ ನೋಡಿ ಸೈಟ್ ಬುಕ್ ಮಾಡಿಕೊಂಡು, ಲೀಗಲ್ ಡಾಕ್ಯುಮೆಂಟ್ ಲೋನ್ ಮಾಡಿಕೊಂಡು ಮನೆ ಕಟ್ಕೊಂಡು ಬಹಳ ನೆಮ್ಮದಿಯಿಂದ ಜೀವನ ಮಾಡ್ಬೋದು ಸರ್. ಇಲ್ಲಿ
ನೆಕ್ಸ್ಟ್ ಡೆವಲಪ್ಮೆಂಟ್ಸ್ ಹೇಳ್ತೀರಾ? ಹೌದು ಸುತ್ತಮುತ್ತ ಹೌದು ಅಲ್ವಾ ಹೌದು ಸರ್? ಹೌದು ಸರ್ ಹೌದು ಸರ್. ಸರ್ ಈಗ ಏನು ರೇಟ್ ಕೊಟ್ಟು ಮಾಡ್ತಾ ಇದ್ದೀರಿ ಇದು? ಸರ್ ಇಲ್ಲಿ ನಾವು 2500 rupees ರೇಟ್ ಕೊಟ್ಟು ಮಾಡ್ತಾ ಇದೀವಿ ಸರ್. ನಾನು ಅವಾಗಲೇ ಹೇಳಿದ ಹಾಗೆ ನಿಮಗೆ 5 ಲಕ್ಷ ರೂಪಾಯಿ ಹೇಗೆ ಸೇವ್ ಆಗುತ್ತೆ ಅಂತ ಹೇಳ್ತೀನಿ ಸರ್. ಇಲ್ಲಿಂದ ಪಕ್ಕದಲ್ಲಿ ಒಂದು 500 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಿಮಗೆ 2800-900 ರೂಪಾಯಿ ರೇಟ್ ಕೊಟ್ಟು ಮಾಡ್ತಿದ್ದಾರೆ. ನಿಮಗೆ 400 ರೂಪಾಯಿ ಲೆಕ್ಕ ಹಾಕೊಂಡ್ರಿ ಅಂದ್ರೂ 4,80,000 ಸೇವ್ ಆಗುತ್ತೆ. ಅಲ್ಲಿ ಮನೆಗಳು ಕಮ್ಮಿ, ಇಲ್ಲಿ ವಿಲೇಜ್ ಅಟ್ಯಾಚು, ಒಳ್ಳೆ ವಾತಾವರಣ ಇರುವಂಥ ಜಾಗ ಸರ್ ಇದು. ಒಳ್ಳೆ ವಾತಾವರಣದಲ್ಲಿ ವಿಲೇಜ್ ಪಕ್ಕದಲ್ಲಿ ಮನೆ ಕಟ್ಕೊಂಡು ನೋಡಿ ಸರ್. ಇವತ್ತು ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ನಾವು ಏನು ಬೇಕಾದ್ರೂ ಸಂಪಾದನೆ ಮಾಡ್ತೀವಿ. ನಾವು ಆರೋಗ್ಯ ಚೆನ್ನಾಗಿರ್ಬೇಕು ಅಂದರೆ ನಾವು ಇರಬೇಕಾಗಿರೋದು ಒಳ್ಳೆ ವಾತಾವರಣ ಇರೋಂಥ ಜಾಗದಲ್ಲಿ. ನೀವು ಸುತ್ತ ನೋಡ್ತಾ ಇರೋ ಪ್ರಕಾರ ನೋಡಿ ಸರ್, ಗಾಳಿ ಬೆಳಕು ಪರಿಸರ ಉಳ್ಳಂಥ ವಿಲೇಜ್ ಅಟ್ಯಾಚು ಸಿಟಿಗೆ ನಿಯರ್ ಆಗಿರುವಂಥ ಜಾಗದಲ್ಲಿ ಕೊಡ್ತಾ ಇದ್ದೀನಿ ಸರ್ ನಾನು. ಹಾಗಾಗಿರೋದ್ರಿಂದ ನೀವು ಆರೋಗ್ಯನೂ ಉಳಿಸ್ಕೊಳ್ಳಿ, ಒಂದು ಒಳ್ಳೆ ಸೈಟ್ಗೂ ಬಂದು ಬಂಡವಾಳ ಹಾಕ್ಕೊಂಡು ಒಂದು ನೆಮ್ಮದಿಯಾಗಿರುವಂಥ ಒಂದು ಒಳ್ಳೆ ಮನೆ ಕಟ್ಕೊಂಡು ವಾಸ ಇರ್ಬೋದು ಸರ್ ಇಲ್ಲಿ. ಹೇಳ್ತೀರಾ? ಹೌದು ಸರ್. ಈಗ ಏನು ರೇಟು? 2,500 ರೂಪಾಯಿ ಸರ್. 2,500 ರೂಪಾಯಿ ಸರ್. ಸುತ್ತಮುತ್ತ ಏನು ರೇಟ್ ಅಂದ್ರಿ ಸರ್? 2,800-900 ರೂಪಾಯಿ ಇದೆ. ನೆಲಮಂಗಲದಿಂದ ಆಚೆ ಹೋದರೆ 2,500 ಇದೆ. ಆದರೆ ನಮ್ಮದು ನೆಲಮಂಗಲದಕ್ಕಿಂತ ಹಿಂದೆನೇ ಇದೆ. ನಮ್ಮದು BMRD ಅಪ್ರೂವ್ಡ್ ಎ ಖಾತಾ ಆಗಿರ್ತದೆ ಸರ್. BMRD ಅಪ್ರೂವ್ಡ್ BMRD ಅಪ್ರೂವ್ಡ್ NPA ಅಪ್ರೂವ್ಡ್ ಎ ಖಾತಾ 2,500 ಪರ್ ಸ್ಕ್ವೇರ್ ಫೀಟ್ ರೇಟ್ ಕೋಟ್ ಮಾಡ್ತಾ ಇದೀವಿ. ಏನೇನು ಡೈಮೆನ್ಷನ್ ಅಲ್ಲಿ ಇದೆ ಸರ್? 30-40 ಇದೆ, 30-50 ಇದೆ, ಮತ್ತೆ 40-60 ಕೂಡ ಅವೈಲೇಬಲ್ ಇದೆ ಸರ್ ಈಗ ಸದ್ಯಕ್ಕೆ. ಸೊ ಅಂದ್ರೆ 2,500 ರೂಪಾಯಿ ಅಂದ್ರೆ 30 ಲಕ್ಷ. 30 ಲಕ್ಷ ಒಂದು ಸೈಟಿಗೆ ಆಗುತ್ತೆ ಸರ್. ಕೇವಲ 4-5 ಲಕ್ಷ ನಿಮ್ಮಲ್ಲಿ ಕ್ಯಾಶ್ ಇದ್ದರೆ ನ್ಯಾಷನಲೈಸ್ ಬ್ಯಾಂಕಲ್ಲಿ ಉಳಿದ ಅಮೌಂಟ್ನ ಪೂರ್ತಿನ ನಾನು ನಿಮಗೆ ಲೋನ್ ಕೂಡ ಮಾಡಿಸ್ಕೊಡ್ತೀನಿ ಸರ್. ಹೌದು ಸರ್. ಅದರಲ್ಲಿ ಏನಾದ್ರು ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. MVP ಚಾನಲ್ ಕಡೆಯಿಂದ ಬಂದು ನಾನು ಸರ್ ನಿಮ್ಮ ವಿಡಿಯೋನ MVP ಚಾನಲಿಂದನೇ ನೋಡಿದೆ ಅಂತ ಅಂದರೆ 100% ನಾನು ಜನಗಳಿಗೆ ನಾನು ಒಂದು ಹೇಳೋದು ಸರ್, ಏನಿದೆ ನಿಮ್ಮ ಹತ್ರ ಅನ್ನೋದನ್ನ ಬಿಡಿಸಿ ನೀಟಾಗಿ ಕ್ಲೀನಾಗಿ ಹೇಳಿದ್ರೆ ಅದಕ್ಕೆ ನೆಕ್ಸ್ಟು ನೀವು ಸಕ್ಸಸ್ ಆಗೋ ರೀತಿಯಲ್ಲಿ ಸೈಟ್ ತೊಗೊಳ್ಳೋ ರೀತಿಯಲ್ಲಿ ನೀವು ಏನು ಮಾಡಬೇಕು ಅನ್ನೋದು ನಾನು ನೆಕ್ಸ್ಟ್ ಹೇಳ್ತೀನಿ ಸರ್. ಆ ಥರನ ಅವ್ರು ಹೇಳೋದಲ್ಲದೆ ನಾನು ಅದನ್ನೆಲ್ಲ ಮಾಡಿ ಕೊಡ್ತೀನಿ ಸರ್. ಜನಗಳಿಗೆ ಏನು ಗೊತ್ತಾ ಸರ್, ಎಲ್ಲೋ ಹೋಗಿ ಇವತ್ತೊಂದು ಜಗತ್ತೇ ಮೋಸ. ಸೈಟ್ ಕೊಡ್ತೀನಿ, ಅದು ಕೊಡ್ತೀನಿ, ಇನ್ನೊಂದು ಕೊಡ್ತೀನಿ ಅಂತ ಕರ್ಕೊಂಡು ಹೋಗ್ತಾರೆ. ಅಲ್ಲೆಲ್ಲೋ ಏನೋ ತೋರಿಸ್ತಾರೆ, ಸುಮ್ಮನೆ ಅಡ್ವಾನ್ಸ್ ಹೆಂಗೆ ಬೇಕಂತ ತೊಗೊಳ್ತಾರೆ. ನಮ್ಮ MR ಪ್ರಾಪರ್ಟೀಸ್ ಅಡ್ವಾನ್ಸ್ ಎಕ್ಸ್ಪೆಕ್ಟ್ ಮಾಡೋ ಕಂಪ್ನಿ ಅಲ್ಲವೇ ಅಲ್ಲ ಸರ್. MR ಪ್ರಾಪರ್ಟೀಸಲ್ಲಿ ಬೇಕಾಗಿರೋದು ಒಳ್ಳೆ ಸೈಟ್ ಕೊಡ್ತೀನಿ. 10,000 ಇವತ್ತಿಗೆ ಬುಕಿಂಗ್ ಕೊಟ್ಕೊಳ್ಳಿ. ನೆಕ್ಸ್ಟ್ ರಿಜಿಸ್ಟ್ರೇಷನ್ ಟೋಟಲ್ ಅಮೌಂಟ್ 30 ಲಕ್ಷ ತೊಗೊಂಡು ರಿಜಿಸ್ಟರ್ ಆಫೀಸಿಗೆ ಬನ್ನಿ. ರಿಜಿಸ್ಟರ್ ಆದಮೇಲೆ ಫೋಟೋ ಸಿಗ್ನೇಚರ್ ಆದಮೇಲೆ ಕ್ಯಾಶ್ ಕೊಡಿ. ಅದು ಆ ಪೇಪರ್ ಇಸ್ಕೊಳ್ಳಿ, ಕ್ಯಾಶ್ ಕೊಡಿ. ಫಸ್ಟೇ ಪೇಪರ್ ಕೊಡ್ತೀವಿ, ಅದಾದ್ಮೇಲೆ ಕ್ಯಾಶ್ ಕೊಡಿ. ಏನಪ್ಪ ಅಂತಾರೆ ಮೆನ್ಷನ್ ಮಾಡೋದು ಸ್ವಲ್ಪ ಡೀಟೇಲ್ಸ್ ಹೇಳಿ ಸಾಕು. ರಿಜಿಸ್ಟರ್ ಪೇಪರಲ್ಲಿ ಸ್ಟೇಟ್ ಡೀಟಲ್ಲಿ ಅಷ್ಟೇ ಹೇಳಿ. ಯಾಕೆಂದರೆ ಜನಕ್ಕೆ ಇವತ್ತು ಎಲ್ಲರೂ ಸೈಟು ಅಂತ ಕರೆದು ಸ್ವಲ್ಪ ಜನ ಏನು ಮಾಡ್ತಿದ್ದಾರೆ, ನಾಮ ಹಾಕೋದ್ರಿಂದ ಒಳ್ಳೆಯವ್ರನ್ನೂ ಕೂಡ ನಂಬೋದು ಕಷ್ಟ ಆಗಿದೆ ಸರ್ ಇವತ್ತು. ಹೌದು ಸರ್. ನಾನು ಅದಕ್ಕೆ ಪ್ರತಿ ಸರಿ ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ, ದುಡ್ಡಿ ನೀವು ಜವಾಬ್ದಾರಿಯಾಗಿರ್ಬೇಕು. ಹೌದು, ಒಬ್ಬರಲ್ಲ ಇಬ್ಬರ ಹತ್ರ ಲೀಗಲ್ ಚೆಕ್ ಮಾಡಿಸ್ಕೊಂಡು. ಹೌದು ಸರ್. ಬರೀ 5,000-10,000 ರೂಪಾಯಿ ಅಡ್ವಾನ್ಸ್ ಕೊಟ್ಟು ಲೀಗಲ್ಗೆ ಹೋದಾಗ ಗೊತ್ತಾಗುತ್ತೆ ತಗೋಬೇಕಾ ಬೇಡ ಅಂತ ಹೇಳಿ. ಯಾವತ್ತೂ ಅಷ್ಟೇ ಒಬ್ಬರೇ ಲಾಯರ್ ಹತ್ರ ಹೋದಾಗ ಏನೋ ಒಂದು ಟೈಮ್ ಪಾಸಿಗೆ ಅವ್ರ ಲೇಸಿನೆಸ್ ಇಂದ ಏನೋ ಹೌದು ಸರ್. ಇಬ್ಬರ ಹತ್ರ ಹೋದಾಗ ಆಲ್ಮೋಸ್ಟ್ ಅದು ಜೆನ್ಯೂನಿಟಿ ಗೊತ್ತಾಗ್ತದೆ ಸರ್. ಒಬ್ಬರಲ್ಲ ಸರ್, ನಮ್ಮ ಲೇಔಟ್ ಅಲ್ಲಿ ಒಬ್ಬರಲ್ಲ 4 ಜನದ ಹತ್ರ ನೀವು ಲೀಗಲ್ ತಗೊಳ್ಳಿ. ನನ್ನ ಬಡಾವಣೆಗಳಲ್ಲಿ ನಾನು ಸೈಟ್ ಕೊಟ್ಟಾಗ ಪ್ರತಿಯೊಬ್ಬರು ಗ್ರಾಹಕರಿಗೂ ನಾನು ಹೇಳೋದು ಇದೇನೆ, ನೀವೇ ಓದ್ಬೇಡಿ, 5,000 ಹೋಗುತ್ತೆ, ಹೋಗ್ಲಿ, ಮನಸ್ಸಿಗೆ ನೆಮ್ಮದಿಯಿಂದ ಎಲ್ಲ ರೀತಿಲೂ ಕರೆಕ್ಟಾಗಿದೆ ಅಂದಮೇಲೆ ಬಂದು ಸೈಟ್ ಬುಕಿಂಗ್ ಮಾಡ್ಕೊಳ್ಳಿ. ನಾಳೆ ದಿವಸ ನೀವು ಸೈಟ್ ತೊಗೊಳ್ತೀರಾ, ಮತ್ತೊಬ್ಬ ಯಾರೋ ಬಂದು ಕೂತಾಗ ನೀವು ಹಾಕಿ ಕಷ್ಟಪಟ್ಟಿರೋ ಬೆವರು ಸೂಸಿ ಒಂದೊಂದು ರೂಪಾಯಿಯೂ ಕೂಡ ಅಲ್ಲಿ ಯಾರೋ ಹೊಡ್ಕೊಂಡು ತಿನ್ಕೊಂಡು ಹೋಗ್ತಾರೆ ಅಷ್ಟೇ. ಹಾಂ ಸರ್. ಸರ್ ಈಗ 2,500 ರೂಪಾಯಿ ಅದರಲ್ಲೂ ನೆಗೋಷಿಯಬಲ್ ಇರೋದೇ 19 ಸೈಟು ಸರ್. ಮಾರೋ ದೊಡ್ಡ ವಿಚಾರ ಅಲ್ಲ. ನಿಮ್ಮ ಚಾನಲಿಂದ ಬೇಗ ಬಂದು ಸೈಟ್ ಬುಕಿಂಗ್ ಮಾಡ್ಕೊಳ್ಳೋರಿಗೆ ನಾವು ಒಳ್ಳೆ ರೀತಿಲಿ ಪ್ರತಿ ವಾರದ 7 ದಿನಗಳು ಕೂಡ ನಾನೇ ಕಸ್ಟಮರ್ಸ್ಗೆ ಡೈರೆಕ್ಟಾಗಿ ಸಿಗ್ತೀನಿ ಸರ್. ಇಲ್ಲಿ ನಮ್ಮ ಆಫೀಸಲ್ಲಿ ಸ್ಟಾಫ್ 10-20 ಜನ ಇರ್ಬೋದು, ಆದರೆ ನೇರವಾಗಿ ಪ್ರತಿಯೊಬ್ಬರು ಗ್ರಾಹಕರಿಗೂ ನಾನೇ ಸಿಗ್ತೀನಿ. ಅವ್ರ ಪ್ರತಿಯೊಂದು ಡೌಟ್ಗೂ ನಾನೇ ಕ್ಲಿಯರೆನ್ಸ್ ಕೊಡ್ತೀನಿ. ಪ್ರತಿಯೊಂದು ಲೀಗಲ್ ಪೇಪರ್ಸು ನಾನೇ ಕೊಡ್ತೀನಿ ಸರ್ ಅವ್ರಿಗೆ. ಹೌದು ಸರ್. ಸರ್ ಹಾಗಾದ್ರೆ ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದೀವಿ. ಹೌದು ಸರ್. ಸೊ ಕೊನೆಯದಾಗ ನಿಮ್ಮ ಆಫೀಸ್ ಅಡ್ರೆಸ್ ಒಂದು ಹೇಳ್ಬಿಡಿ ಸರ್. ಸರ್ ನಮ್ಮ ಆಫೀಸ್ ಅಡ್ರೆಸ್ ಬಂದು 8ನೇ ಮೈಲಿ ಸಿಗ್ನಲ್ಲು ಸರ್. 8ನೇ ಮೈಲಿ ಸಿಗ್ನಲ್ಲು ಕಮರ್ಷಿಯಲ್ಗೆ ಮೇನ್ ರೋಡ್ಗೆ ರಾಯಲ್ ಎನ್ಫೀಲ್ಡ್ ಶೋರೂಮ್ ಪಕ್ಕದಲ್ಲೇನೆ ಫಸ್ಟ್ ಫ್ಲೋರಲ್ಲಿ ಇದೆ ಸರ್ ನಮ್ಮ ಆಫೀಸು. MR ಪ್ರಾಪರ್ಟೀಸ್ ಸಂಸ್ಥೆ 6 ವರ್ಷದಿಂದ ಇರೋದು ಅದೇ ಬಿಲ್ಡಿಂಗಲ್ಲಿ, ಅದೇ ಕಮರ್ಷಿಯಲ್ಗೆನೆ. 8ನೇ ಮೈಲಿ ಸಿಗ್ನಲ್ ಪಕ್ಕದಲ್ಲಿ ರಾಯಲ್ ಎನ್ಫೀಲ್ಡ್ ಶೋರೂಮ್ ಪಕ್ಕದ ಬಿಲ್ಡಿಂಗಲ್ಲಿ ಫಸ್ಟ್ ಫ್ಲೋರಲ್ಲಿ ಇದೆ ಸರ್ ನಮ್ಮ ಆಫೀಸು ಇರೋದು ಅಲ್ಲಿ ಸರ್. ಓಕೆ. ಹೌದು ಸರ್. ಅಲ್ಲಿಗಾದ್ರೂ ಬರ್ಬೋದು, ಇಲ್ಲಿಗೂ ಬರ್ಬೋದಾ ಸರ್? ನೇರವಾಗಿ ಬನ್ನಿ, ನೀವು ಲೇಔಟ್ಗೆ ನೇರವಾಗಿ ಬನ್ನಿ, ಕ್ರಾಸ್ ವೆರಿಫೈ ಮಾಡಿ, ಅಕ್ಕಪಕ್ಕ ಏನು ರೇಟ್ ಓಡ್ತಾ ಇದೆ ಅಂತ ಜನಗಳನ್ನ ಕೇಳಿ. ಮತ್ತೆ ಬೇರೆ ಲೇಔಟ್ ನೋಡಿ ಸರ್, ನನ್ನಲ್ಲಿ ಸೈಟ್ ತೊಗೊಳ್ಳೋವಂಥ ಜನ ಯಾರು ಗೊತ್ತಾ ಸರ್,
100 ಲೇಔಟ್ ತಿರುಗಿಕೊಂಡು ಬಂದಿರೋರು ಲಾಸ್ಟಿಗೆ ಬಂದು ನನ್ನ ಹತ್ರ ಸೈಟ್ ತೊಗೊಳ್ತಾರೆ. ಯಾಕೆಂದರೆ ನಾವು ಜೆನ್ಯೂನಿಟಿ ಉಳಿಸ್ಕೊಂಡಿದ್ದೀವಿ, ಲೀಗಲ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ, ಮತ್ತು ರೇಟು ಒಳ್ಳೆ ರೇಟಿಗೆ ಕೊಡ್ತೀವಿ ಸರ್. ಬೇರೆಯವರು ರೇಟ್ ಕೊಟ್ಟು ಮಾಡ್ದಂಗೆ ನಾವು ಸುಮ್ಮನೆ ಜಾಸ್ತಿ ಎಲ್ಲ ಹೇಳ್ಕೊಂಡು ಕೂತ್ಕೊಳ್ಳಲ್ಲ ಸರ್. ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದೀವಿ. ಹೌದು ಸರ್. ಬನ್ನಿ ನೋಡಿ, ಇವ್ರದ್ದೊಂದು ಬ್ರೋಚರ್ ಇದೆ. ಈ ಬ್ರೋಚರಲ್ಲೇ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ನ ನೋಡ್ಕೋಬೋದು ನೀವು. ಇಲ್ಲಿ 19 ಸೈಟ್ಗಳಿದಾವೆ, ಯಾವ್ಯಾವ ಡೈಮೆನ್ಷನಲ್ಲಿ ಇದೆ, ಏನು ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಜಾಗ ಬಿಟ್ಟಿದ್ದಾರೆ, ಸುತ್ತಮುತ್ತ ಏರಿಯಾಗಳು, ಡೆವಲಪ್ಮೆಂಟ್ಸ್ ಏನಿದೆ, ಏನೆಲ್ಲ ಡಾಕ್ಯುಮೆಂಟ್ ಸಿಗ್ನೇಚರ್ ಆಗಿದೆ ಮತ್ತು ಅಪ್ರೂವ್ಡ್ ಆಗಿದೆ, ಪ್ರತಿಯೊಂದು ಇದರಲ್ಲೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಇನ್ನೂ ಜಾಸ್ತಿ ಡೀಟೇಲ್ಸ್ ಬೇಕು ಅಂದಾಗ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಆಫೀಸ್ ವಿಸಿಟ್ ಮಾಡಿ. ಸೊ ಒಂದು ನಾರ್ಮಲ್ ಒಂದು 10,000 ಕೊಟ್ಟು ಸೈಟ್ನ ಬ್ಲಾಕ್ ಮಾಡ್ಕೊಂಡು ಉಳಿದಿದ್ದೇನಿದೆಯೋ ಡೈರೆಕ್ಟ್ ರಿಜಿಸ್ಟ್ರೇಷನ್ ಆಫೀಸಲ್ಲೇ ಬಂದು ಕೊಟ್ಕೊಳ್ಳಿ ಅಂತ ಧೈರ್ಯವಾಗಿ ಹೇಳ್ತಾ ಇದ್ದಾರೆ, ಓಪನ್ ಆಗಿ ಹೇಳ್ತಾ ಇದ್ದಾರೆ. ಸೊ ನೀವೇನಾದ್ರೂ ಇಲ್ಲಿ ಸೈಟ್ ತಗೋಬೇಕು ಅಂತ ಅಂದ್ರೆ ನೀವು ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ಪೇಷನ್ಸ್ ಇಟ್ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೂ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.